ನಾವು ಇವಾಗ ಡಾಕಿಯ ಆಲ್ಮೋಸ್ಟ್ ಒಂದು ಫೈನಲ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಹಿಂದೆ ಒಂದು ವಾಟರ್ ಫಾಲ್ಸ್ ಇದೆ, ಬ್ಯೂಟಿಫುಲ್. ಎಷ್ಟು ಹತ್ರ ಇದೆ ಇಲ್ಲಿ ನೋಡಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್. ಇಲ್ಲಿ ನೋಡಿ ನಾಯಿ ಈಜಾಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೋಡಿ ಅಲ್ಲಿ ಕೂಡ ಬರ್ತದೆ ಕೆಲವೊಂದು ನಾಯಿಗಳು. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಈಜಾಡ್ತಾ ಇದೆ ನಾಯಿಗಳು. ಲೆಟ್ಸ್ ಗೋ. ಎಲ್ಲ ನೀರು ರಿಮೂವ್ ಮಾಡ್ತಾರೆ. ಇದೇನು ಸೇಫಾ ಅಥವಾ ಮುಳುಗೋ ಹಡಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಭಯ ಸೇಫೇ ಪಾನಿ ಅಂದರ್. ನಾವಿವಾಗ ಈ ಹಳ್ಳಾಡ್ತಾ ಇರೋ ಬ್ರಿಡ್ಜ್ ಮೇಲಿದ್ದೀವಿ, ಬಿದ್ದೋಗೋ ಥರ ಇದೆ. ಬನ್ನಿ ಮುಂದೆ ನೋಡೋಣ ಹೇಗಿದೆ ಈ ಬ್ರಿಡ್ಜ್ ಅಂತ. ನಾವು ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ಈ ಡಾಕಿ ರಿವರು ಬ್ಯೂಟಿಫುಲ್. ನಮಸ್ಕಾರ, ನಾವು ಇವತ್ತಿದ್ದೀವಿ ಡಾಕಿ ರಿವರ್ ಹತ್ರ. ಇದು ಮೇಘಾಲಯದಲ್ಲಿದೆ. ಡಾಕಿ ರಿವರ್ ಇನ್ನೊಂದು ಹೆಸರು ಬಂದರು ಉಮಂಗ್ ಗೋಟ್ ಅಂತ. ಇದು ನಾವು ಆಲ್ಮೋಸ್ಟು ಬಾಂಗ್ಲಾದೇಶ್ ಬಾರ್ಡರಲ್ಲಿದ್ದೀವಿ. ಬರೀ 500 ಮೀಟ್ರ್ ಪಕ್ಕಕ್ಕೆ ಹೋದರೆ ಇಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಸಿಗುತ್ತೆ. ಈ ಪ್ಲೇಸ್ನ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ. ಒಂದು ಟ್ರಾನ್ಸ್ಪರೆಂಟ್ ನದಿ ಮೇಲೆ ಒಂದು ದೋಣಿ ಹೋಗೋದನ್ನು ನೋಡಿರ್ತೀರಲ್ಲ, ಆ ಪ್ಲೇಸು ಇದೆ. ತುಂಬ ಬ್ಯೂಟಿಫುಲ್ ಪ್ಲೇಸು, ತುಂಬ ಆ್ಯಕ್ಟಿವಿಟೀಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಬನ್ನಿ ಹೋಗೋಣ, ನೋಡೋಣ ಹೇಗಿದೆ ಈ ಡಾಕಿ ಅಂತ. ಲೆಟ್ಸ್ ಗೋ. ನಾವಿಲ್ಲಿ ನೋಡ್ಬೋದು ಈ ಡಾಕಿ ಎಷ್ಟು ಜೋರಾಗಿ ಹರಿತಾ ಇದೆ ಅಂತ. ತುಂಬ ಟ್ರಾನ್ಸ್ಪರೆಂಟ್ ವಾಟರು. ಕೆಳಗಡೆ ಏನು ಕಲ್ಲುಗಳಿದೆ ಅಥವಾ ಏನೇನಿದೆ, ಮೀನಿದೆ, ಏನಿದ್ರು ಕೂಡ ನಮಗೆ ಕಾಣುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಅಷ್ಟು ಕ್ಲಿಯರ್ ಆಗಿದೆ ಈ ಡಾಕಿ ರಿವರು. ಎಷ್ಟು ಇವಾಗ ಮಳೆಗಾಲ ಅಲ್ದಾಗಿದ್ರೂ ಜಾಸ್ತಿ ನೀರು ಹೋಗ್ತಾ ಇದೆ. ಮಳೆಗಾಲ ಬಂದಾಗ ಇನ್ನೂ ಜಾಸ್ತಿ ನೀರು ಇರುತ್ತೆ ಅನಿಸುತ್ತೆ. ಇವಾಗ ನಾವು ಈ ಬ್ರಿಡ್ಜನ್ನ ಹತ್ಕೊಂಡು ಆ ಕಡೆ ಹೋಗೋಣ. ನೀವು ಆ ಕಡೆ ನೋಡ್ಬೋದು ಎಷ್ಟೊಂದು ಜನ ಟೆಂಟ್ ಎಲ್ಲ ಹಾಕ್ಕೊಂಡು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ವೀಕೆಂಡ್ ಕ್ಯಾಂಪಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬನ್ನಿ ಇವಾಗ ಈ ಒಂದು ಹಳೆ ಬ್ರಿಡ್ಜನ್ನ ಹತ್ಕೊಂಡು
ನಾವಲ್ಲಿ ಮುಂದೆ ನೋಡ್ಬೋದು ಎಷ್ಟೊಂದು ಜನ ಟೆಂಟ್ಗಳೆಲ್ಲ ಹಾಕಿ ಕೊಟ್ಟಿದ್ದಾರೆ, ಆ ಟೆಂಟಲ್ಲಿದ್ದಾರೆ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕಲ್ಲುಗಳು. ಬನ್ನಿ ಇವಾಗ ಮುಂದೆ ಹೋಗೋಣ. ಎಷ್ಟು ಸಾವಿರ ವರ್ಷಗಳಿಂದ ಈ ನೀರು ಹರಿದು ಈ ಕಲ್ಲುಗಳು ನೋಡಿ ಹೇಗಾಗಿದೆ, ರೌಂಡ್ ಶೇಪ್ ಆಗಿಬಿಟ್ಟಿದೆ. ಯಾಕೆಂದರೆ ನೀರು ಅದಕ್ಕೆ ಹೊಡೆದು ಅದಕ್ಕೆ ಯಾವುದು ಎಡ್ಜಸ್ಟೇ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನಾವಲ್ಲಿ ನೋಡ್ಬೋದು ಆ ಕಲ್ಲುಗಳು ನೀರು ಹೊಡೆದು ಯಾವ ಥರ, ಯಾವುದು ಎಡ್ಜ್ ಇಲ್ಲ ಅದಕ್ಕೆ, ಆ ಥರ ಆಗಿಬಿಟ್ಟಿದೆ. ಬ್ಯೂಟಿಫುಲ್. ಮತ್ತು ಎಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕಲ್ಲುಗಳು. ಬನ್ನಿ ಇವಾಗ ಈ ಕಿತ್ತೋಗಿರೋ ಬ್ರಿಡ್ಜಲ್ಲಿ ಕೆಳಗಡೆ ಇಳಿಯೋಣ. ನಾವೇನು ಬ್ರಿಡ್ಜ್ ಹೋಗ್ತಾ ಇದ್ದೀವಿ, ಇದು ಟೆಂಪ್ರವರಿ ಅಷ್ಟೇ. ಇದಕ್ಕಿಂತ ಮುಂಚೆ ಅಲ್ಲೂ ಒಂದಿದೆ, ನಮ್ಮ ಹಿಂದೆ ನೋಡ್ಬೋದು. ಅಲ್ಲೊಂದು ದೊಡ್ಡದು ಬ್ರಿಡ್ಜ್ ನನ್ನ ಹಿಂದೆ ಕಾಣಿಸ್ತಾ ಇದೆ. ಅದು ಆಲ್ಮೋಸ್ಟ್ ಬ್ರಿಟಿಷ್ ಟೈಮಲ್ಲಿ ಕಟ್ಟಿರೋದು. ಅದು ಮೇನ್ ಬ್ರಿಡ್ಜು. ಇಲ್ಲಿ ಕೆಲವೊಂದು ಹೋಮ್ ಸ್ಟೇಗಳಿದೆ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾವು ಇದ್ದಿದ್ದು. ಆ ಹೋಮ್ ಸ್ಟೇಗೆ ಹೋಗೋದಕ್ಕೆ ಇಲ್ಲಿ ಶಾರ್ಟ್ ಕಟ್ ಮಾಡಿದ್ದಾರೆ. ಇವಾಗ ಇಲ್ಲಿಂದ ನಾವು ಅಲ್ಲಿಗೆ ಡೈರೆಕ್ಟಾಗಿ ಹೋಮ್ ಸ್ಟೇಗೆ ಹೋಗ್ಬೋದು. ಈಗ ಬನ್ನಿ ಮುಂದೆ ಹೋಗೋಣ. ಖತರ್ನಾಕಾಗಿ ಮಾಡಿಟ್ಟಿದ್ದಾರೆ. ಓಹೋ, ಇಲ್ಲಿ ನೋಡಿ ಈ ಕಲ್ಲುಗಳು ತುಂಬ ವರ್ಷದಿಂದ ನೀರು ಹೊಡೆದು ಪೂರ್ತಿ ನೈಸ್ ಆಗಿಬಿಟ್ಟಿದೆ. ಆಲೂಗಡ್ಡೆ ಥರ ನಾವಿವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಅದೇ ಪ್ಲೇಸು. ನೀವೆಲ್ಲ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲಿ ನೋಡಿರ್ತೀರ. ಏನಂದರೆ ಟ್ರಾನ್ಸ್ಪರೆಂಟ್ ನೀರು ಮೇಲೆ ಹಡಗು ಹೋಗ್ತಾ ಇರೋದು, ಆಲ್ಮೋಸ್ಟ್ ಗ್ಲಾಸ್ ಮೇಲೆ ಹೋಗ್ತಾ ಇರೋ ಥರ ಕಾಣಿಸುತ್ತೆ. ನೋಡೋಣ ಅದು ರಿಯಾಲಿಟಿಯಲ್ಲಿ ಅದೇ ಥರ ಇದೆಯಾ ಅಥವಾ ಫ್ಯಾಬ್ರಿಕೇಟೆಡ್ ಅಂತ. ಬನ್ನಿ ನೋಡೋಣ. ತುಂಬ ಚಳಿ ಇದೆ, ತುಂಬ ಗಾಳಿ ಬೀಸ್ತಾ ಇದೆ, ತುಂಬ ಚಳಿ ಇದೆ ಕೂಡ ಇಲ್ಲಿ. ಎಲ್ಲ ನೀರು ರಿಮೂವ್ ಮಾಡ್ತಾರೆ. ಇದೇನು ಸೇಫಾ ಅಥವಾ ಮುಳುಗೋ ಹಡಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಭಯ್ಯ ಸೇಫ್ ಹೇ ಪಾನಿ ಅಂದರ್?
ಇವಾಗ ಹೋಗೋಣ, ಆಲ್ಮೋಸ್ಟ್ ಇದೆ ಇಲ್ಲಿ, ಮುಂದೆ ಹೋಗೋಣ. ಓಹ್, ಆ ನೀರು ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡು. ಓಹ್, ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ನೀರು. ಇಲ್ಲಿ ನೋಡಿ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಯಾವುದೇ ರೀತಿ ಪ್ರದೂಷಣೆ ಅದರಲ್ಲಿಲ್ಲ. ಅಲ್ಲಿ ಮೀನು ಇಲ್ಲ ಅನಿಸುತ್ತೆ, ಅಷ್ಟು ಆಳ ಕೂಡ ಇಲ್ಲ. ಮುಂದೆ ನಾವು ಹೋಗ್ತಾ ಹೋಗ್ತಾ ಇದು ಸ್ವಲ್ಪ ಆಳ ಆಗುತ್ತೆ. ಸೊ ನೋಡಿದ್ರಲ್ಲ, ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಓಹೋ, ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಜರ್ನಿ ಇದೆ. ಇದು ತುಂಬ ರೋಮಾಂಚನಕಾರಿ ಜರ್ನಿ. ಇಲ್ಲಿ ಈಜು ಕೂಡ ಆಡ್ಬೋದು, ಲೈಫ್ ಜಾಕೆಟ್ ಹಾಕ್ಕೊಂಡು ಬಂದು ಇಲ್ಲಿ ಆಡ್ಬೋದು. ಮತ್ತು ನಾನು ಹಿಂದೆ ನೋಡಿ, ಅಲ್ಲೆಲ್ಲ ಟೆಂಟ್ಗಳು ಹಾಕ್ಕೊಂಡಿದ್ದಾರೆ. ಅಂದರೆ ನದಿ ದಡದಲ್ಲೇ ಇದೆ ಟೆಂಟ್ಗಳು, ನದಿ ಒಳಗಡೆನೇ ಎಗರ್ಬೋದು ಅವರು, ಆ ಥರ ಟೆಂಟ್ಗಳಿದೆ. ಈಜಾಡಕ್ಕೆ ಬಂದರೆ, ಈಜಾಡಕ್ಕೆ ಬರಲಿಲ್ಲ ಅಂದರೆ ಬಗ್ಗೋಗೋ ಚಾನ್ಸಸ್ ಇದೆ. ಮತ್ತು ಅಷ್ಟು ಆಳ ಇಲ್ಲ, ಅರೌಂಡು ಎದೆ ಮಟ್ಟ ನೀರು ಬರುತ್ತೆ. 1 ಮೀಟ್ರ್ ಅಲ್ಲ, ಒಂದು ಅರ್ಧ ಮೀಟರ್ ಅಷ್ಟು ನೀರಿದೆ. ಮೇಲೆ ಹೋಗ್ತಾ ನಾವೇನು ಹೋಗ್ತಾ ಇದ್ದೀವಿ, ಮೇಲೆ ಹೋಗ್ತಾ ಹೋಗ್ತಾ ನೀರಿಂದು ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಯೂಟಿಫುಲ್. ಇದೇ ನಾವು ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇದೇ ಬ್ರಿಡ್ಜ್ ಇದು. ಆ ನದಿಯಿಂದ ಈ ಕಡೆ, ನದಿಯ ಆಧಾರದಿಂದ ಈ ಕಡೆ ನದಿ ದಡದವರೆಗೂ ಬರೋದಕ್ಕೆ ಸ್ವಲ್ಪ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದಂತೆ, ಇವಾಗಲೂವರೆಗೂ ಇದೆ ನೋಡಿ. ಮತ್ತೆ ಒಳಗಡೆ ಹೋಗೋಣ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಆಳ ಆಗ್ತಾ ಇದೆ, ಇದು ಸ್ವಲ್ಪ ಆಳ ಇದೆ. ಮತ್ತು ಸುತ್ತಮುತ್ತ ಬೆಟ್ಟಗಳು. ಎಲ್ಲಿ ನೋಡಿದ್ರೆ ಎಲ್ಲ ಹೋಮ್ ಸ್ಟೇಗಳು, ತುಂಬ ಹೋಮ್ ಸ್ಟೇಗಳಾಗಿದೆ ಈಗ. ದಿನ ಬೆಳಗ್ಗೆ ಎದ್ದು ಆ ದಡದಿಂದ ಈ ದಡದವರೆಗೂ ಈಜಾಡ್ಕೊಂಡು ಬಂದರೆ ಬೇರೆ ಯಾವುದೇ ಎಕ್ಸಸೈಸಸ್ ಬೇಡ. मछली है भैया इधर, मछली 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 है. ओ ಒಳಗಡೆ ನೋಡ್ಬೋದು, ಟ್ರಾನ್ಸ್ಪರೆಂಟ್ ಆಗಿದೆ ವಾಟರ್ ಅಂತ. ಬ್ಯೂಟಿಫುಲ್. ಅದು ಹೆಸರಿಗೆ ತಕ್ಕನಾಗೇನೆ ಇದೆ. ಇದೇನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓ
ಅಲ್ಲಿ ಮೇಲೆ ಇದ್ರವರೆಗೂ ಹರಿತಾ ಇರುತ್ತೆ ಅನಿಸುತ್ತೆ. ಫ್ಯಾಂಟಾಸ್ಟಿಕ್. ಬನ್ನಿ ಮುಂದೆ ಹೋಗೋಣ. ಸೊ ನನ್ನಿಂದ ಏನು ನೋಡ್ತಾ ಇದ್ದೀರಾ, ಈ ಬೆಟ್ಟಗಳಲ್ಲಿ ಇಲ್ಲಿ ತುಂಬ ಅಡಿಕೆ ಗಿಡಗಳು ಕೂಡ ಇದೆ. ಇಲ್ಲಿ ಅಡಿಕೆ ತುಂಬ ಬೆಳೀತಾರೆ. ಅಷ್ಟು ಸೌತಲ್ಲಿ ಯಾವ ಥರ ಅಡಿಕೆ ಇದೆ, ಇಲ್ಲೂ ಕೂಡ ಅಷ್ಟೇ ಅಡಿಕೆ. ಮತ್ತು ಎಲ್ಲಿ ಹೋದರೂ ಪಾನ್ ಮಸಾಲ ಥರ ಬದಲು ಎಲೆ ಅಡಿಕೆ ಎಲ್ಲ ಕಡೆ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ, ಕೆಲವೊಂದನ್ನು ಕಡ್ದಿದ್ದು ಹಾಕಿದ್ದಾರೆ ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾವು ಆಲ್ಮೋಸ್ಟ್ 1 ಕಿಲೋಮೀಟ್ರು ಮುಂದೆ ಬಂದಾಯಿತು. ನಾವು ಎಲ್ಲಿ ಜರ್ನಿ ಶುರು ಮಾಡಿದ್ವಿ ಅಲ್ಲಿಂದ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಇಲ್ಲಿ ಸ್ವಲ್ಪ ನೀರು ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಮೋಸ್ಟ್ಲಿ ಮುಂದೆ ಹೋದಾಗ ಇನ್ನೂ ಕ್ಲಿಯರ್ ಆಗ್ಬೋದು. ಅದನ್ನು ಕೂಡ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಎಷ್ಟು ಈ ಕಲ್ಲು ನೋಡಿ, ಇಲ್ಲಿ ಅದ್ರ ಮೇಲೆ ಕೂಡ ಕುತ್ಕೊಂಡು ಏನೋ ಕೆಲಸಗಳೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಓ ಮೈ ಗಾಡ್, ಇಲ್ಲಿ ನೋಡಿ, ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಆಗ್ತಾ ಇದೆ ಇಲ್ಲಿ. ಓಹೋ, ಬ್ಯೂಟಿಫುಲ್. ಇಲ್ಲಿಂದ ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಅಲ್ಲೊಂದು ಲಾಸ್ಟ್ ಟೈಮ್ ನೋಡಿದಾಗ ಫಾಲ್ಸ್ ಥರ ಏನೋ ಒಂದು ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಅಲ್ಲಿಗೆ ಏನಾದರೂ ಕರ್ಕೊಂಡು ಹೋಗ್ಬೋದಾ, ಅದನ್ನು ಕೂಡ ನೋಡೋಣ. ಆಲ್ಮೋಸ್ಟ್ ತುಂಬ ದೂರದಿಂದ ಬಂದಾಯ್ತು ಈಗ. ನೋಡಿ, ಹೋ, ಎಷ್ಟು ಸಾವಿರ ವರ್ಷಗಳಿಂದ ನೀರು ಹೊಡೆದು ಯಾವ ಥರ ಆಗಿದೆ ಇದು. ಫ್ಯಾಂಟಾಸ್ಟಿಕ್. ನಾವು ಏನು ಇವಾಗ ಮುಂದೆ ಬರ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ಲಾರಿಟಿ ಜಾಸ್ತಿ ಆಗ್ತಾ ಇದೆ ವಾಟರ್ದು. ಅಲ್ಲಿ ತುಂಬ ಕಂಟ್ಯಾಮಿನೇಟೆಡ್ ವಾಟರ್ ಆಗಿತ್ತು, ಇಲ್ಲಿ ಅಷ್ಟು ಕಂಟ್ಯಾಮಿನೇಟೆಡ್ ಆಗಿಲ್ಲ ವಾಟರ್. ಮೇ ಬಿ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಹಾಳಾಗಿರ್ಬೋದು. ಇಲ್ಲಿ ಮೇಲೆ ಹೋಗ್ತಾ ಇದ್ದಂಗೆ ನಮಗೆ ಕೆಳಗಡೆ ಎಲ್ಲ ಕಲ್ಲುಗಳು, ಆಲ್ಮೋಸ್ಟ್ ಕಲ್ಲುಗಳೆಲ್ಲ ಏನಿದೆ ಅನ್ನೋದನ್ನೆಲ್ಲ ಕಾಣಿಸ್ತಾ ಇದೆ ನಮಗೆ. ಬ್ಯೂಟಿಫುಲ್. ನೀವು ಕೂಡ ನೋಡ್ಬೋದಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ. ಮುಂದೆ ಒಂದು ಫಾಲ್ಸ್ ಥರ ಇದೆ ಅನಿಸುತ್ತೆ. ಓಹೋ, ಅಲ್ಲಿ ಸ್ವಲ್ಪ ಹೊತ್ತು ಬಿಡ್ತಾರೆ. ಅಲ್ಲಿ ನಾವು ಮುಂದೆ ನೋಡ್ಬೋದು, ಇನ್ನು ಬಂದಿಲ್ಲ ಅದು. ನೀರೆಲ್ಲ ಬೀಳೋದು ಅಂತ ಫಾಲ್ಸ್ ಥರನೇ ಇದೆ. ಅಲ್ಲಿ ನಿಂತ್ಕೊಂಡು ಫೋಟೋಗಳೆಲ್ಲ ತಗೋಬೋದು ಸ್ವಲ್ಪ ಹೊತ್ತಲ್ಲಿ. ನೋಡಿ, ಕಲ್ಲುಗಳಿಗೆ ನೀರು ಹೊಡೆದು ಆ ಕಲ್ಲು ಶೇಪೇ ಚೇಂಜ್ ಆಗಿಬಿಟ್ಟಿದೆ. ಓಹೋ, ಸಾವಿರಾರು ವರ್ಷಗಳಿಂದ ಹರಿತಾ ಇರೋಂಥದ್ದು ನೀರಿದು. ನಾವು ಇವಾಗ ಡಾಕಿಯ ಆಲ್ಮೋಸ್ಟ್ ಒಂದು ಫೈನಲ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಹಿಂದೆ ಒಂದು ವಾಟರ್ ಫಾಲ್ಸ್ ಇದೆ. ಬ್ಯೂಟಿಫುಲ್. ಎಷ್ಟು ಹತ್ರ ಇದೆ ಇಲ್ಲಿ ನೋಡಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್. ಓ ಫ್ಯಾಂಟಾಸ್ಟಿಕ್. ಇನ್ನೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ, ನನ್ನಿಂದ ಕಾಣಿಸ್ತಾ ಇದೆ ಅನ್ಸುತ್ತೆ. ಅಲ್ಲಿ ನೋಡಿ, ಕಲ್ಲುಗಳು, ಸಣ್ಣ ಕಲ್ಲುಗಳು ಮಳೆ ನೀರಿಗೆ ಬಂದು ಹೊಡೆದು ಆಲ್ಮೋಸ್ಟ್ ಒಂಥರ ಕಚ್ಕೊಂಡಿರೋ ಥರ ಇದೆ ಕಲ್ಲುಗಳಲ್ಲಿ. ಮತ್ತು ಅದ್ರಕ್ಕೆ ಇಲ್ಲಿ ನೋಡಿ, ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆ. ಓಹೋ, ಹತ್ರದಿಂದ ನೋಡೋಣ. ಸೊ ನಾವಿಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಪ್ಲೇಸು. ಆ ಕಲ್ಲುಗಳು ಹಂಗೆ ಕಚ್ಕೊಂಡಿರೋ ಥರ ಇದೆ.
ಅಲ್ಲಿಂದ ನೀರು ಬರ್ತಾ ಇರೋಂಥದ್ದು. ಓಹೋ ಹೋ ಹೋ, ಇಲ್ಲಿ ನೋಡಿ, ಇಲ್ಲಿ ಯಾರೋ ಫಿಶಿಂಗಿಗೆ ಇದನ್ನ ಹಾಕ್ಬಿಟ್ಟು ಬಿಟ್ಟು ಹೋಗಿದ್ದಾರೆ ಕೆಳಗಡೆ. ಮೋಸ್ಟ್ಲಿ ದೊಡ್ಡ ದೊಡ್ಡ ಮೀನುಗಳು ಬರುತ್ತೆ ಅನ್ಸುತ್ತೆ. ಈ ನೀರೇನಿದೆ ತುಂಬ ತುಂಬ ಸ್ವೀಟ್ ಆಗಿದೆ. ನೋಡೋಣ, ಇನ್ನೊಂದ್ಸಲ ಕುಡಿದು ನೋಡೋಣ. ಸ್ವೀಟ್ ವಾಟರು. ಫ್ಯಾಂಟಾಸ್ಟಿಕ್ ಪ್ಲೇಸ್. ಇಲ್ಲಿ ನೋಡಿ, ನಾವಿಲ್ಲಿ ನೋಡ್ಬೋದು ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಡಾಕಿಯಲ್ಲಿ ಸ್ವಲ್ಪ ಏನೋ, ಈ ಡಾಕಿಯಲ್ಲಿ ನಮ್ಮ ನಾವಿಕರು ಈ ಒಂದು ಕಲ್ಲಿನ ಹತ್ರ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಿ ಒಂದು ಫೋಟೋಗಳನ್ನೆಲ್ಲ ತಗೋಬೋದು. ಬನ್ನಿ ನೋಡೋಣ ಹೇಗೆ ಕಾಣುತ್ತೆ ಈ ಕಲ್ಲಿನ ಮೇಲಿಂದ ಈ ಡಾಕಿ ಪ್ಲೇಸು ಅಂತ. ಲೆಟ್ಸ್ ಗೋ. ಸೊ ಕೆಳಗಡೆ ನಮ್ಮ ನಾವಿಕರು ನೋಡ್ಬೋದು, ಫಿಶರ್ಮೆನ್. ಓಹೋ, ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿಂದ ನೋಡಿ ಕ್ರಿಸ್ಟಲ್ ಕ್ಲಿಯರ್ ವಾಟರು ಇಲ್ಲಿಂದ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಇವರೇ ನಮ್ಮ ನಾವಿಕರು ಇಲ್ಲಿ ಕರ್ಕೊಂಡು ಬಂದರು. ನಾವಿಲ್ಲಿ ನೋಡ್ಬೋದು ವಾಟ್ರ್ ಎಷ್ಟು ಕ್ಲಿಯರ್ ಆಗಿದೆ, ಕೆಳಗಡೆ ಕಲ್ಲೆಲ್ಲ ಕಾಣಿಸ್ತಾ ಇದೆ. ನಾವು ಅಲ್ಲೇನು ಫಾಲ್ಸ್ ಇದೆಯಲ್ಲ ಅಲ್ಲಿಂದ ಬಂದಿದ್ದು. ಅಲ್ಲಿಂದ ಬಂದರೆ ಇಲ್ಲಿ ಒಂದು ಕಲ್ಲಿದೆ, ಇಲ್ಲಿ ಮೇಲೆ ಬಂಡೆ ಮೇಲೆ ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾವಿವಾಗ ಫೋಟೋಗಳನ್ನೆಲ್ಲ ತಗೋಬೋದು. ಸೊ ಇವಾಗ
ಬೋಟಲ್ಲಿ ಒಬ್ಬನ್ನೇ ಕುಂಡಿಸ್ಬಿಟ್ಟು ಮುಂದೆ ತಳ್ಳಿಬಿಟ್ಟಿದ್ದಾರೆ ಫೋಟೋ ತಗೊಳ್ಳೋದಕ್ಕೆ. ಫ್ಯಾಂಟಾಸ್ಟಿಕ್. ಇಲ್ಲಿ ನೋಡಿ ನಾಯಿ ಈಜಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡಿ ನಾಯಿ ಈಜಾಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೋಡಿ ಅಲ್ಲಿ ಕೂಡ ಬರ್ತಾ ಇದೆ ಕೆಲವೊಂದು ನಾಯಿಗಳು. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಈಜಾಡ್ತಾ ಇದೆ ನಾಯಿಗಳು. ಮನುಷ್ಯನ ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳು ತುಂಬ ಚೆನ್ನಾಗಿ ಈಜಾಡುತ್ತೆ. ನಾವು ನೀರಿಂದ ಸ್ವಲ್ಪ ಪಕ್ಕಕ್ಕೆ ಬಂದಿದ್ವಿ. ಇಲ್ಲಿ ಬ್ಯೂಟಿಫುಲ್ ಆಗಿ ಇನ್ನೊಂದು ಸಣ್ಣ ವಾಟರ್ ಫಾಲ್ಸ್ ಹೋಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಜಾಗ. ಬನ್ನಿ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಫ್ಯಾಂಟಾಸ್ಟಿಕ್. ನಾವು ಇವಾಗ ನೀರು ಒಳಗಡೆ ಹೋಗೋಣ. ನೀರು ಒಳಗಡೆ ಹೋಗಿ ನೋಡೋಣ ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಅಂತ. ಮತ್ತು ಕೆಲವೊಂದು ಫಿಶ್ಗಳು ನಾವು ಆದವೇ ಬರಬೇಕಾದ್ರೆ ಕಾಣಿಸ್ತಾ ಇತ್ತು. ಆ ಫಿಶ್ಗಳ್ನ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಬನ್ನಿ ಹೋಗೋಣ. ಲೈಫ್ ಜಾಕೆಟ್ ಇರೋದ್ರಿಂದ ಪ್ರಾಣ ಅಂತ ಹೋಗೋದಿಲ್ಲ. ಅದೇ ನಂಬಿಕೆ ಮೇಲೆ. ಓಹೋ, ಸೊ ನಾವು ಇವಾಗ ಒಳಗಡೆ ಹೋಗೋಣ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಲೆಟ್ಸ್ ಗೋ.
ಬಾಯ್. ಆಲ್ ರೈಟ್, ನಾವಿವಾಗ ಈ ಡಾಕಿ ಲೇಕ್ ಮೇಲೆ ಏನೋ ಒಂದು ಬ್ರಿಡ್ಜ್ ಇದೆ, ಅದು ಬ್ರಿಟಿಷರ್ ಟೈಮಲ್ಲಿ ಕಟ್ಟಿರೋಂಥ ಬ್ರಿಡ್ಜು. ತುಂಬ ಚೆನ್ನಾಗಿದೆ ಇವಾಗಲೂ ಕೂಡ. ಅದ್ರ ಮೇಲೆ ನಡ್ಕೊಂಡು ನಾವು ಆ ಕಡೆ ಸೈಡಿಗೆ ಹೋಗಬೇಕು, ಏಕೆಂದರೆ 2 ಸೈಡ್ ಇದೆ, ಈ ಕಡೆ ರಿವರ್ ಇದೆ, ಆ ಕಡೆ ಕೂಡ ರಿವರ್ ಇದೆ. ಸೊ ಆ ಕಡೆ ಹೋಗ್ಬೇಕಂದ್ರೆ ಈ ಡಾಕಿ ಏನು ಒಂದು ಬ್ರಿಡ್ಜ್ ಇದೆ, ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರೋಂಥ ಬ್ರಿಡ್ಜ್, ಅದ್ರ ಮುಖಾಂತರ ಹೋಗ್ಬೇಕಾಗತ್ತೆ. ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಹೇಗಿದೆ ಬ್ರಿಡ್ಜ್ ಅಂತ. ಮತ್ತು ಮೇಲಿಂದ ಒಳ್ಳೆ ಡ್ರೋನ್ ವ್ಯೂ ಶಾಟ್ ಸಿಗುತ್ತೆ ನಮಗೆ, ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಅಂತ ಮೇಲಿಂದ ನಮಗೆ ಕಾಣಿಸುತ್ತೆ. ಬನ್ನಿ ಅದನ್ನು ಕೂಡ ನೋಡೋಣ. ಲೆಟ್ಸ್ ಗೋ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದೇ ಆ ಡಾಕಿ ಬ್ರಿಡ್ಜು. ತುಂಬ ಹಳೆಯ ಬ್ರಿಡ್ಜು. ಇವಾಗ ಒಳಗಡೆ ಹೋದರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಇದೆ ಅಂತ. ಬನ್ನಿ ಹೋಗೋಣ. ಟಕ್ಕ 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 ಅಂತ ನಾಯ್ಸ್ ತುಂಬ ಇದು ಸೌಂಡ್ ಮಾಡ್ತಾ ಇದೆ, ಯಾಕೆಂದರೆ ಅದು ಅಷ್ಟು ಹಳೆ ಬ್ರಿಡ್ಜ್ ಇದು. ಆದರೆ ಏನೋ ಒಂದು ಮಾಡಿದ್ದಾರಲ್ಲ ಆ ಟೈಮಲ್ಲಿ, ಅದು ಪ್ರಶಂಸೆ ಮಾಡಬೇಕು ನಾವು. ಸೊ ಇಲ್ಲಿಂದ ನಮಗೆ ಬ್ಯೂಟಿಫುಲ್ ಡ್ರೋನ್ ಶಾಟ್ ಸಿಗುತ್ತೆ. ಬನ್ನಿ ಅದನ್ನು ಕೂಡ ನೋಡೋಣ. ಸೊ ನಾವಿಲ್ಲಿ ಇಷ್ಟು ಹಳೆಯದಾಗಿದೆ ಮತ್ತು ಲಡ್ಕ ಪಡ್ಕ ಅಂತ ಸೌಂಡ್ ಬರ್ತಾ ಇದೆ. ಈಗ ತುಂಬ ಚಳಿ ಕೂಡ ಇದೆ ಇಲ್ಲೀಗ. ನಾವೀಗ ಇಲ್ಲಿಂದ ನೋಡ್ಬೋದು ಬೋಟ್ಗಳೆಲ್ಲ ಇಲ್ಲಿಂದ ನಮ್ಮನ್ನು ಕರ್ಕೊಂಡು ಅಲ್ಲಿವರೆಗೂ ಹೋಗ್ತಾರೆ. ಅಲ್ಲಿ ಒಂದು ಫಾಲ್ಸ್ ಥರ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಅಲ್ಲಿ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ. ಸೊ ಇಲ್ಲಿ ನಾವು ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ದಾರಿ. ಮತ್ತು ನಾವಿಲ್ಲಿ ಅವಾಗಲೇ ಏನು ನೋಡಿದ್ವಿ, ಅದು ಕ್ಯಾಂಪಿಂಗ್ ಸೈಟ್, ಎಲ್ಲ ಕ್ಯಾಂಪ್ ಮಾಡಿಟ್ಟಿದ್ದಾರೆ. ಮತ್ತು ಅಲ್ಲಿ ಕೂಡ ನಾವು ಮೇಲೆ ಅಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ಕೂಡ ಬಂದು ನೋಡಿದ್ವಿ. ಮತ್ತು ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಫ್ಯಾಂಟಾಸ್ಟಿಕ್. ಕೇಳಿಸ್ತಾ ಇದೆ ಅನ್ಕೋತೀನಿ, ಕಟ 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 ಅಂತ ಬರ್ತಾ ಇದೆ ಸೌಂಡು. ಕೇಳಿಸ್ತಾ ಇದೆ ಅನ್ಕೋತೀನಿ, ಕಟ ಕಟ ಅಂತ ಸೌಂಡ್ ಬರ್ತಾ ಇದೆ. ಯಾಕೆಂದರೆ ಹಳೆ ಬ್ರಿಡ್ಜು, ಭಯ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಬಿದ್ದರೆ ಪರವಾಗಿಲ್ಲ, ಕೆಳಗಡೆ ನೀರಿದೆ, ತೊಂದರೆ ಇಲ್ಲ. ಓ ಮೈ ಗಾಡ್. ಸೊ ಇದಾಗಿತ್ತು ಈ ಡಾಕಿ, ಮೇಘಾಲಯದಲ್ಲಿರೋಂಥ ಈ ಡಾಕಿ ಪ್ಲೇಸ್ನ ಬ್ಲಾಗು. ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ಲೇಸಲ್ಲಿ ಭೇಟಿ ಆಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್.